ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮ್ಯೂನಿಕ್ ನಿಂದ ಬೆಂಗಳೂರಿಗೆ ಬಂದ ಲುಫ್ತಾನ್ಸಾ ಫ್ಲೈಟ್, ಲುಫ್ತಾನ್ಸಾ ಏರ್ಲೈನ್ LH764 ಫ್ಲೈಟ್ ಹತ್ತದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಫ್ಲೈಟ್ ಬಂದ್ರೂ ಕೂಡ ಲುಫ್ತಾನ್ಸಾ ಫ್ಲೈಟ್ ಅನ್ನ ಪ್ರಜ್ವಲ್ ರೇವಣ್ಣ ಹತ್ತಿಲ್ಲ. ಭಾರತೀಯ ಕಾಲಮಾನದ ಪ್ರಕಾರ ಅಂದ್ರೆ ಇಂಡಿಯಾ ಟೈಮ್ ಪ್ರಕಾರ 12:29ಕ್ಕೆ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಕೊನೆ ಕ್ಷಣದಲ್ಲಿ ಫ್ಲೈಟ್ ಹತ್ತದೆ. ಪ್ರಜ್ವಲ್ ರೇವಣ್ಣ ಅಲ್ಲೇ ಉಳಿದುಕೊಂಡಿದ್ದಾರೆ. ಇಂದೂ ಸಹ ಭಾರತಕ್ಕೆ ಬಾರದ ಸಂಸದ ಪ್ರಜ್ವಲ್ ರೇವಣ್ಣ. ಇನ್ನು ಪ್ರಜ್ವಲ್ಗಾಗಿ KIAL ನಲ್ಲೇ SIT ಟೀಮ್ ಕಾಯ್ತಾ ಕೂತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರೋ ಏರ್ಪೋರ್ಟ್ ನಲ್ಲೇ SIT ಟೀಮ್ ಪ್ರಜ್ವಲ್ ರೇವಣ್ಣಗಾಗಿ ಕಾದು ಕುಳಿತಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣನ ಕಳ್ಳಾಟಕ್ಕೆ SIT ಟೀಮ್ ಫುಲ್ ಗರಂ ಆಗಿದೆ. ಒಂದ್ ಕಡೆ ಕಾನೂನಿಗೆ ತಲೆಬಾಗ್ತೀನಿ ಅಂತಾರೆ HD ರೇವಣ್ಣ, ಇನ್ನು ಮತ್ತೊಂದ್ ಕಡೆ ಕಾನೂನಿಗೆ ಡೋಂಟ್ ಕೇರ್ ಅಂದ್ರ ಪ್ರಜ್ವಲ್ ರೇವಣ್ಣ. ನಾಪತ್ತೆಯಾಗಿ ಇಷ್ಟು ದಿನ ಕೂಡ ಆದ್ರೂ ಕರ್ನಾಟಕಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಪ್ರಜ್ವಲ್ ವಿರುದ್ಧ ಬರೋಬ್ಬರಿ 3 ಕೇಸ್ ಅತ್ಯಾಚಾರ ಆರೋಪ ದಾಖಲಾಗಿದೆ. ಪ್ರಜ್ವಲ್ಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು SIT ಟೀಮ್ ಸುಸ್ತಾಗಿ ಕಾದು ಕುಳಿತಿದೆ. ಸಿಬಿಐ ಮೂಲಕ ಇಂಟರ್ಪೋಲ್ ನಿಂದ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. 20 ದಿನ ಕಳೆದ್ರೂ ಕೂಡ ಇನ್ನು ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಆಗಮಿಸಿಲ್ಲ. LH764 ಫ್ಲೈಟ್ ಏನು ಬಂದ್ರೂ ಕೂಡ ಆ ಫ್ಲೈಟ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಏನು ಭಾರತಕ್ಕೆ ಆಗಮಿಸಿಲ್ಲ. ಮ್ಯೂನಿಕ್ ನಿಂದ ಈಗಾಗಲೇ ಲುಫ್ತಾನ್ಸಾ ಫ್ಲೈಟ್ ಭಾರತಕ್ಕೆ ಬಂದ್ರೂ ಕೂಡ ಆ ಫ್ಲೈಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಆಗಮಿಸಿಲ್ಲ. ಕೊನೆ ಕ್ಷಣದಲ್ಲಿ ಫ್ಲೈಟ್ ಹತ್ತದೆ ಅಲ್ಲೇ ಉಳಿದುಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದ್ದು, ಇಂದೂ ಸಹ ಭಾರತಕ್ಕೆ ಬಾರದ ಪ್ರಜ್ವಲ್ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣನ ಕಳ್ಳಾಟಕ್ಕೆ ಈಗಾಗಲೇ SIT ಟೀಮ್ ಫುಲ್ ಗರಂ ಆಗಿದೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿದೆ. ಒಂದ್ ಕಡೆ ಏನು ರೇವಣ್ಣ ಕಾನೂನಿಗೆ ತಲೆಬಾಗ್ತೀನಿ ಅಂತಾರೆ, ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಒಂದ್ ರೀತಿ ರಾಜ್ಯದ ಪೊಲೀಸರಿಗೆ SIT ಟೀಮ್ಗೆ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇನ್ನು ರಾಜ್ಯದ ಜನತೆ ಕೂಡ ಕೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ಅಂತ. ಆದ್ರೂ ಕೂಡ ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ವರ್ತಿಸ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಕೇಸ್ಗಳು ದಾಖಲಾಗಿದೆ. ಪ್ರಜ್ವಲ್ಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು SIT ಟೀಮ್ ಈಗಾಗಲೇ ಸುಸ್ತಾಗಿದ್ದು ಕಂಪ್ಲೀಟ್ ಗರಂ ಆಗಿದೆ. ಈಗಾಗಲೇ ಸಿಬಿಐ ಮೂಲಕ ಇಂಟರ್ಪೋಲ್ ನಿಂದ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯದ ಪೊಲೀಸರಿಗೆ ಪ್ರಜ್ವಲ್ ರೇವಣ್ಣ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ. ಲೈಂಗಿಕ ಹಗರಣದಲ್ಲಿ ಆರೋಪ ಎದುರಿಸುತ್ತಿರುವ ಹಾಸನ JDS ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ವಿದೇಶದಿಂದ ಬರಲೇ ಇಲ್ಲ. ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಏನು ಕೇಸ್ ದಾಖಲಾಗಿ ವಿಚಾರಣೆಯನ್ನ ಮಾಡ್ತಿದ್ರು ಕೂಡ ಪ್ರಜ್ವಲ್ದ ಒಂದೇ ಒಂದು ಸುಳಿವು ಕೂಡ ಇನ್ನು ರಾಜ್ಯದ ಪೊಲೀಸರಿಗೆ ಸಿಗ್ತಾ ಇಲ್ಲ. ಇನ್ನು ಇಂಡಿಯಾ ಟೈಮ್ ಪ್ರಕಾರ 12:29ಕ್ಕೆ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಆದ್ರೂ ಕೂಡ ಆ ಫ್ಲೈಟ್ ಅಲ್ಲೂ ಕೂಡ ಮ್ಯೂನಿಕ್ ನಿಂದ ಬೆಂಗಳೂರಿಗೆ ಬಂದ ಲುಫ್ತಾನ್ಸಾ ಫ್ಲೈಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಊಹಾಪೋಹಗಳು ಹರಿದಾಡ್ತಾ ಇತ್ತು. ಲುಫ್ತಾನ್ಸಾ ಏರ್ಲೈನ್ಸ್ LH764 ಫ್ಲೈಟ್ ಅನ್ನ ಪ್ರಜ್ವಲ್ ರೇವಣ್ಣ ಕೊನೆ ಕ್ಷಣದಲ್ಲಿ ಹತ್ತಿಲ್ಲ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದ್ದು, ಭಾರತೀಯ ಕಾಲಮಾನದ ಪ್ರಕಾರ 12:29ಕ್ಕೆ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಆದ್ರೂ ಕೂಡ ಆ ಫ್ಲೈಟ್ ಅಲ್ಲೂ ಕೂಡ ಬಂದ್ ಇಳಿದಿಲ್ಲ ಪ್ರಜ್ವಲ್ ರೇವಣ್ಣ. ಒಟ್ಟಾರೆಯಾಗಿ ಪ್ರಜ್ವಲ್ಗಾಗಿ KIAL ನಲ್ಲೇ SIT ಟೀಮ್ ಕಾದು ಕುಳಿತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರೋ KIAL ಏರ್ಪೋರ್ಟ್ ನಲ್ಲಿ SIT ಟೀಮ್ ಕಾದು ಕುಳಿತಿದೆ ಪ್ರಜ್ವಲ್ಗಾಗಿ. ಆದ್ರೂ ಕೂಡ ಪ್ರಜ್ವಲ್ ಇನ್ನು ವಿದೇಶದಿಂದ ಭಾರತಕ್ಕೆ ಆಗಮಿಸಲೇ ಇಲ್ಲ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಗಂಗರಾಜು ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ.
ಎಸ್ ಗಂಗರಾಜು, ಏನು ಕೊನೆ ಕ್ಷಣದಲ್ಲಿ ಫ್ಲೈಟ್ ಹತ್ತದೆ, ಪ್ರಜ್ವಲ್ ರೇವಣ್ಣ ಅಲ್ಲೇ ಉಳಿದುಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. SIT ಟೀಮ್ ಕೂಡ ಏರ್ಪೋರ್ಟ್ ನಲ್ಲೇ ಕಾದು ಕುಳಿತಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೌದು ಕಾವ್ಯ, ಏನು ನಿನ್ನೆ ಲುಫ್ತಾನ್ಸಾ ಏರ್ಪೋರ್ಟ್ ಅಂದ್ರೆ ಮ್ಯೂನಿಚ್ ಏರ್ಪೋರ್ಟ್ ನಿಂದ ಲುಫ್ತಾನ್ಸಾ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿದ್ರು ಕೂಡ ವಿಮಾನ ಹತ್ತಲೇ ಇಲ್ಲ. ಈ ವಿಮಾನದಲ್ಲೂ ಸಹ ಬಾರದೇ ಇರುವ ಹಿನ್ನೆಲೆಯಲ್ಲಿ ಭಾರತೀಯ ಕಾಲಮಾನ ಏನು ನಿನ್ನೆ ತಡರಾತ್ರಿ 12:20ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದಂತಹ ಲುಫ್ತಾನ್ಸಾ LH764 ವಿಮಾನ ಅಲ್ಲಿ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಯಾವ್ದಾದ್ರು ಬೋರ್ಡಿಂಗ್ ಪಾಸ್ ನಲ್ಲಿ ಅಥವಾ ಬಿಸ್ನೆಸ್ ಕ್ಲಾಸ್ ನಲ್ಲಿ ಬರ್ತಾರಾ ಅಂತೇಳಿ ಕಾದು ಕುಳಿತಿರ್ತಾರೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅಲ್ಲಿಂದನೂ ಕೂಡ ವಿಸ್ತಾರ ನ್ಯೂಸ್ ಇದಕ್ಕೂ ಮುಂಚೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಟ್ಟಿತ್ತು. ಪ್ರಜ್ವಲ್ ರೇವಣ್ಣ ಬಿಸ್ನೆಸ್ ಕ್ಲಾಸ್ ನಲ್ಲಾಗ್ಲಿ ಈ ಲುಫ್ತಾನ್ಸಾ LH764 ವಿಮಾನದಲ್ಲಿ ಇಲ್ಲ ಅಂತೇಳಿ, ಆದ್ರೂ ಕೂಡ ಬರ್ತಾರ ಅಂತೇಳಿ SIT ಅಧಿಕಾರಿಗಳು ಕೊನೆ ಕ್ಷಣದಲ್ಲಿವರೆಗೂ ಕಾದು ಕೂರ್ತಿದ್ರು. ಆದ್ರೂ ಪ್ರಜ್ವಲ್ ರೇವಣ್ಣ ಬರ್ಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳಿಗೆ ಒಂಥರ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು ಕಾವ್ಯ. ಥ್ಯಾಂಕ್ ಯು ಗಂಗರಾಜು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.